ವೆಲ್ಕಮ್ ಟು ಈಟ್ ವೇದ್. ಈ ದಿನ ವಿಶೇಷವಾದ ತಿಂಡಿಯನ್ನು ಮಾಡೋಣ. ಪಾಯಸ, ಬ್ಯಾಚುಲರ್ ಪಾಯಸದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಬಂಧುಗಳೇ, ಬೇಕಾಗುವ ಸಾಮಗ್ರಿಗಳು: ಹಾಲು, ಶಾವಿಗೆ, ತುಪ್ಪ, ಸಕ್ಕರೆ. ಮೊದಲಿಗೆ ಬಾಣಲೆಯನ್ನು ತೆಗೆದುಕೊಳ್ಳಿ. ನಂತರ ಬಾಣಲೆಯನ್ನು ಹಚ್ಚಿ ತಮಗೆ ಬೇಕಾದಷ್ಟು ಉರಿ ಹಾಕಿ, ನಂತರ ಸ್ವಲ್ಪ ತುಪ್ಪವನ್ನು ಬಾಣಲೆಯಲ್ಲಿ ಹಾಕಿ ಕಾಯಲು ಬಿಡಿ. ಈಗ ನೀವು ಗಮನಿಸಿ, ತುಪ್ಪ ಜಿನುಗುತ್ತಿದೆ. ತುಪ್ಪ ಜಿನುಗಿದ ನಂತರ ನಾವು ಸೇವಿಗೆಯನ್ನು ತುಪ್ಪದಲ್ಲಿ ಬಾಣಲೆಯೊಳಗೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಉರಿಯಬೇಕು. ಈಗ ನಾವು ಸೇವಿಗೆಯನ್ನು ಇದರೊಳಗೆ ಹಾಕುತ್ತಾ ಇದ್ದೇವೆ. ನೋಡಿ, ಈಗ ನಾವು ಸೇವಿಗೆಯನ್ನು ಉರಿಯುತ್ತಾ ಇದ್ದೇವೆ. ಸೇವಿಗೆಯನ್ನು ಸ್ವಲ್ಪ ಸಮಯ ನಂತರ ಅದನ್ನು ಉರಿದು ಕಂದು ಬಣ್ಣಕ್ಕೆ ಬರುವಂತೆ ಮಾಡಿಕೊಳ್ಳಬೇಕು. ನಂತರ ಬಂಧುಗಳೇ, ಅದು ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಪಾಯಸಕ್ಕೆ ಬೇಕಾಗುವ ಅತ್ಯುತ್ತಮ ಸೇವಿಗೆ ರೆಡಿ ಇದೆ. ಬಂಧುಗಳೇ, ನಂತರ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತದೆ. ನೀರನ್ನು ನಾವು ಹಾಕದಿದ್ದರೂ ನಡೆಯುತ್ತದೆ, ಆದರೆ ಹಾಲಿನ ಜೊತೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು, ಏಕೆಂದರೆ ಪಾಯಸ ಅತ್ಯುತ್ತಮವಾಗಿ ಇರುತ್ತದೆ. ಈಗ ಹಾಲನ್ನು ನೀರಿನಲ್ಲಿ ಬೆರೆಸುತ್ತಾ ಇದ್ದೇವೆ. ನೀರಿನಲ್ಲಿ ಹಾಲನ್ನು ಬೆರೆಸಿ ಕುದಿಯಲು ಬಿಡಬೇಕಾಗುತ್ತದೆ. ಸ್ವಲ್ಪ ಉರಿಯನ್ನು ಹೆಚ್ಚು ಮಾಡಿಕೊಳ್ಳಿ. ಈಗ ನಾವು ಪಾಯಸಕ್ಕೆ ಬೇಕಾಗುವ ಹಾಲನ್ನು ಕಾಯಿಸ್ತಾ ಇದ್ದೇವೆ. ಈಗ ಹಾಲು ಕಾಯಲು ಶುರುವಾಗಿದೆ. ಸುಮಾರು 10 ನಿಮಿಷಗಳ ಕಾಲ ಹಾಲನ್ನು ಕಾಯಿಸಿ ಚೆನ್ನಾಗಿ ನೀರಿನೊಂದಿಗೆ ಮಿಕ್ಸ್ ಮಾಡುವುದನ್ನು ಮರೆಯಬೇಡಿ, ಏಕೆಂದರೆ ಉತ್ತಮವಾದ ಹಾಲು ನಂದಿನಿ ಹಾಲನ್ನು ಬಳಸಿ. ಇದು ಆದ ನಂತರ ರುಚಿಗೆ ನಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನಾವು ತೀರ್ಮಾನಿಸಿ ನಮಗೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ನಾವು ಸುಮಾರು 10 ಸ್ಪೂನ್ಗಳಷ್ಟು ಸಕ್ಕರೆಯನ್ನು ಬಳಸಿದ್ದೇವೆ, ಏಕೆಂದರೆ ನಮ್ಮ ರುಚಿ ಸ್ವಲ್ಪ ಸಿಹಿಯಾಗಿರಬೇಕು ಅಂತ ನಾವು ಅಂದ್ಕೊಂಡಿರೋದ್ರಿಂದ ಸ್ವಲ್ಪ ಹೆಚ್ಚೇನೆ ಶುಗರನ್ನು ಬಳಸ್ತಾ ಇದ್ದೇವೆ. ಶುಗರ್ ಇಲ್ಲ ಅಂದರೆ ಸಕ್ಕರೆ ರೋಗದವರು ಬೆಲ್ಲವನ್ನು ಬಳಸಬಹುದು. ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸಿದರೆ ಅದು ಉತ್ತಮವಾಗಿರುತ್ತದೆ, ಏಕೆಂದರೆ ಈಗಿನ ಕಾಲದಲ್ಲಿ ಶುಗರ್ ಎಲ್ಲರಿಗೂ ಕಾಮನ್ ಆಗಿ ಕಂಡುಬರುತ್ತದೆ. ನಂತರ ಹಾಲು ಕುದಿಯಲು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಸೇವಿಗೆಯನ್ನು ಹಾಕ್ತಾ ಇದ್ದೇವೆ. ಸೇವಿಗೆಯನ್ನು ಹಾಕಿ ನಂತರ ನಾವು ಆ ಸೇವಿಗೆಯನ್ನು ಹಾಲಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡುವುದನ್ನು ಮರೆಯಬಾರದು. ಚೆನ್ನಾಗಿ ಹಾಲಿನೊಂದಿಗೆ ಮಿಕ್ಸ್ ಮಾಡಿದಂತಹ ಸೇವಿಗೆ ಕುದಿಯಲು ಸ್ಟಾರ್ಟ್ ಆಗುತ್ತದೆ. ಕುದಿಯುವ ಸಮಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸುಮಾರು 5ರಿಂದ 6 ನಿಮಿಷಗಳ ಕಾಲ ಸೇವಿಗೆಯನ್ನು ಮಿಕ್ಸ್ ಮಾಡುವುದನ್ನು ಮರೆಯಬಾರದು. ಈಗ ನೋಡಿ, ಹಾಲು ಮತ್ತು ಸೇವಿಗೆ ಹದವಾಗಿ ಮಿಶ್ರಣವಾಗುತ್ತಿದೆ. ಈಗ ಸೇವಿಗೆ ಮತ್ತು ಹಾಲು ಎರಡೂ ಮಿಕ್ಸ್ ಆಗಿದೆ. ಸ್ವಲ್ಪ ಉರಿಯನ್ನು ಹೆಚ್ಚಿಸಿಕೊಳ್ಳಿ, ಏಕೆಂದರೆ ವೇಗವಾಗಿ ನಮಗೆ ಪಾಯಸ ರೆಡಿಯಾಗಬೇಕೆನ್ನುವ ದೃಷ್ಟಿಕೋನದಿಂದ ಸ್ವಲ್ಪ ಉರಿಯನ್ನು ಹೆಚ್ಚಿಸಿಕೊಂಡರೆ ಖಂಡಿತ. ಈ ಪಾಯಸಕ್ಕೆ ಸರಿಸುಮಾರು ತುಪ್ಪವನ್ನು ಹಾಕುತ್ತಿದ್ದೇವೆ, ಏಕೆಂದರೆ ಇಲ್ಲಿ ಬ್ಯಾಚುಲರ್ ಪಾಯಸ ಆದ್ದರಿಂದ ಸೌಟಿನಲ್ಲೇ ತುಪ್ಪವನ್ನು ಕರಗಿಸುತ್ತಿದ್ದೇವೆ. ಬಂಧುಗಳೇ, ನೀವು ತುಪ್ಪವನ್ನು ತೆಗೆದುಕೊಂಡು ಈಗ ಕಾಯಿಸಬೇಕಾಗುತ್ತೆ. ತುಪ್ಪವನ್ನು ಕಾಯಿಸಿದ ನಂತರ ಅದರಲ್ಲಿ ಗೋಡಂಬಿ, ದ್ರಾಕ್ಷಿಯನ್ನು ಹಾಕಬೇಕು, ಏಕೆಂದರೆ ಪಾಯಸದಲ್ಲಿ ಗೋಡಂಬಿ ಇಲ್ಲ ಅಂದರೆ ಹೇಗೆ, ದ್ರಾಕ್ಷಿ ಇಲ್ಲ ಅಂದರೆ ಹೇಗೆ. ತುಪ್ಪದಲ್ಲಿಯೇ ಗೋಡಂಬಿ, ದ್ರಾಕ್ಷಿಯನ್ನು ನೇರವಾಗಿ ಉರಿಯಲ್ಲಿ ಕಾಯಿಸುತ್ತಿದ್ದೇವೆ, ಏಕೆಂದರೆ ಇದು ಬ್ಯಾಚುಲರ್ ಪಾಯಸ ಅಲ್ವಾ, ಹೆಚ್ಚು ಪಾತ್ರೆಗಳು ಇರೋದಿಲ್ಲ. ಈಗ ನಾವು 2 ನಿಮಿಷಗಳ ಕಾಯಿಸಿ ಹಾಲಿನಲ್ಲಿ ಈ ದ್ರಾಕ್ಷಿ, ಗೋಡಂಬಿ ನೋಡಿ, ನಾವು ಹೇಗೆ ಪಾತ್ರೆಯಲ್ಲಿ ಪಾಯಸ ರೆಡಿ ಇರುವ ಪಾಯಸಕ್ಕೆ ತುಪ್ಪದಿಂದ ಕಾಯಿಸಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇವೆ. ಇದೇ ರೀತಿ ನೀವು ಕೂಡ ಮಾಡಬೇಕು. ನಂತರ ನೀವು ಸ್ವಲ್ಪ ಉರಿಯನ್ನು ಕಡಿಮೆ ಮಾಡಿ, ಉರಿಯನ್ನು ಕೊಟ್ಟು ನಾವು ಕಾಯಿಸಿದ ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿಯನ್ನು ಮಿಕ್ಸ್ ಮಾಡಬೇಕು. ನಂತರ ಸುಮಾರು 4ರಿಂದ 5 ನಿಮಿಷ ಪಾಯಸವನ್ನು ಕುದಿಸಬೇಕು. ಹಾಗೆ ಸೌಟಿನಿಂದ ಆಗಾಗ ತಿರುವಾಗ್ತಿರಬೇಕು. ಯಾಕಪ್ಪ ಅಂದರೆ ಪಾಯಸದ ರುಚಿ ಚೆಂದ ಇರುತ್ತದೆ, ಜೊತೆಗೆ ಪಾಯಸ ಒತ್ತೋದಿಲ್ಲ. ಪಾಯಸ ಘಮ ಅನ್ನೋ ಪರಿಮಳವನ್ನು ನಾವು ಈಗ ಸವಿಯುತ್ತಿದ್ದೇವೆ. ನೀವು ಕೂಡ ಈ ರೀತಿ ಮಾಡಿ ಪಾಯಸವನ್ನು ಅತಿ
ಕಡಿಮೆ ಸಮಯದಲ್ಲಿ ಮಾಡಿ ರುಚಿಯನ್ನು ನೋಡಬಹುದು. ನೋಡಿ ಹೇಗೆ ಪಾಯಸ ಕುದೀತಾ ಇದೆ, ಹಾಗೆಯೇ ಉತ್ತಮವಾದ ಘಮ ಘಮ ಪರಿಮಳ ಬರುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೊದಲ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.